ಸಿಲಿಂಡರ್ ಸ್ಫೋಟದಿಂದ 5 ಗಂಭೀರವಾಗಿ ಗಾಯಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಚಿಕಿತ್ಸೆ ಫಲಿಸದೆ ಇದೀಗ 3 ಸಾವನ್ನಪ್ಪಿದ್ದು ಉಳಿದ 2ರಿಗೆ ಚಿಕಿತ್ಸೆ ಮುಂದುವರೆದಿದೆ. ಹಾಗಿದ್ರೆ ಇನ್ನಿಬ್ಬರ ಸ್ಥಿತಿ ಹೇಗಿದೆ ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆ ಹೊರವಲಯದ ರಾಮನಗರದ ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣ. ಸಿಲಿಂಡರ್ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ 5. ಸಾವಿನ ಸಂಖ್ಯೆ 3ಕ್ಕೆ ಏರಿಕೆ, ಉಳಿದ 2ರಿಗೆ ಮುಂದುವರೆದ ಚಿಕಿತ್ಸೆ. ಇರೋದು ಇದೊಂದು ಪ್ರಕರಣದಲ್ಲಿ. ಒಟ್ಟಿನಲ್ಲಿ ಪ್ರವೀಣ್ ಚೇತರಿಸಿಕೊಂಡಿದ್ದು ಸೌಭಾಗ್ಯ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂಬುದು ಬಡಾವಣೆ ಜನರ ಆಶಯವಾಗಿದೆ.